ಇಲ್ಲ, ಈಗ ಈ ಕಳೆದ ಚುನಾವಣೆಯ ಮೊದಲನೇ ಮತದಾನದ 3 ದಿನಗಳ ಮುಂಚೆ ಕೆಲವು ವ್ಯಕ್ತಿಗಳ ಒಂದು ಕುಕೃತ್ಯ ಅಂತಕ್ಕಂಥದ್ದು, ಕುತಂತ್ರದ ರಾಜಕಾರಣದಲ್ಲಿ ನಮ್ಮ ಒಂದು ಓಟವನ್ನು ತಡಿಬೇಕು ಅಂತಲೂ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲೇ ಇರ್ತಕ್ಕಂಥ ಹಾಸನದ ನಮ್ಮ ಅಭ್ಯರ್ಥಿ ಬಗ್ಗೆ, ರೇವಣ್ಣವರ ಪುತ್ರನ ಬಗ್ಗೆ. ಇದು ಯಾತಕ್ಕೆ 3 ದಿನಗಳಿಗಿಂತ ಮುಂಚೆ ಬಂತು, ಚುನಾವಣಾ ಮತದಾನಕ್ಕಿಂತ ಮುಂಚೆ? ಇದು ನಮ್ಮನ್ನು ಕಾಡ್ತಾ ಇರತಕ್ಕಂಥದ್ದು. ಇಲ್ಲಿ ನನ್ನ ಪ್ರಶ್ನೆ, ನಾವು ನಮ್ಮ ತಂದೆಯವರಾಗಲಿ ನಾನಾಗಲಿ ನಾವು ರಾಜಕಾರಣಕ್ಕೆ ಬಂದಂಥ ದಿನ ಇರ್ಬೋದು, ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆನೂ ನಮ್ಮ ಹತ್ರ ಬರ್ತಕ್ಕಂಥ ಬಡತನದಲ್ಲೋ ಇಲ್ಲ ಮತ್ತಿನ್ಯಾವುದೋ ಸಮಸ್ಯೆಗಳನ್ನು ಎದುರಿಸಿ ಬಂದಾಗ ಅವರ ಕಷ್ಟ ಸುಖಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಸಹಾಯ ಮಾಡಿರ್ತಕ್ಕಂಥ ಕುಟುಂಬ ನಮ್ಮದು, ನಮ್ಮ ತಂದೆ ಆಗಲಿ ನಾನಾಗಲಿ. ಇವತ್ತು ಇಂಥ ಒಂದು ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಕುಟುಂಬಕ್ಕೆ ಒಂದು ಮುಜುಗರ ತರತಕ್ಕಂಥ ಒಂದು ವಿಷಯ ಇವತ್ತು ಮುನ್ನಡೆಗೆ ಬಂದಿದೆ. ಅದರಲ್ಲಿ ಯಾವ ಸಂಶಯ ಇಲ್ಲ. ಆದರೂ ಒಂದು ನಾನು ಹೇಳ್ತೇನೆ, ಈ ಮುಜುಗರ ಅಂತಕ್ಕಂಥದ್ದು ಇದ್ದರೂ ನಮ್ಮಲ್ಲಿ ಆ ನೈತಿಕತೆ ಅಂತಕ್ಕಂಥ ಉಳಿಸ್ಕೊಂಡಿದ್ದೇವೆ. ನಾವು ಯಾರಿಗೂ ಅನ್ಯಾಯ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಹೋಗಿಲ್ಲ. ಇವತ್ತೇನು ಇದು ದೊಡ್ಡ ಮಟ್ಟದಲ್ಲಿ ಯಾವುದೋ ಒಂದು ಪೆನ್ ಡ್ರೈವನ್ನು ಊರೂರಿನಲ್ಲಿ ಮನೆ ಗಲ್ಲಿಗಳಲ್ಲಿ 3 ದಿವಸಕ್ಕಿಂತ ಮುಂಚೆ ಸರ್ಕ್ಯುಲೇಟ್ ಆಗಿದೆ. ಇದರ ಹಿಂದೆ ಇರ್ತಕ್ಕಂಥವ್ರು ಯಾರು? ಇದು ಒಂದು ಭಾಗ. ಅದು ಹೊರಗೆ ಬರಬೇಕಲ್ಲ. ಯಾತಕ್ಕೆ ಈ ರೀತಿ ಇಲ್ಲಿ ಹೌದು, ಆ ಟೈಮಿಂಗ್ನಲ್ಲಿ ಯಾತಕ್ಕೆ ಬಂತಿದ್ದು? ಇದು ನಡೆದಂಥದ್ದು ಬಹುಶಃ ಆ ಪ್ರಕರಣಗಳನ್ನು ನೋಡಿದಾಗ ಒಂದು 8-10 ವರ್ಷದಿಂದಲೇ ನಡೆದಿರ್ತಕ್ಕಂಥದ್ದು ಅನ್ನೋದು ಚರ್ಚೆ ನಡೀತಿದೆ ಈಗ. ಇಲ್ಲಿ ನನ್ನ ಪ್ರಶ್ನೆ, ಪ್ರಾರಂಭಿಕ ಹಂತದಲ್ಲೇ ಈ ರೀತಿಯ ಒಂದು ಚಟುವಟಿಕೆ ಇರತಕ್ಕಂಥದ್ದು ಸಾರ್ವಜನಿಕವಾಗಿ ಬಂದಿರೋ, ನಮ್ಮ ಗಮನಕ್ಕೆ ಬಂದಿದ್ದರು, ಇದನ್ನು ಸರಿಪಡಿಸ್ಲಿಕ್ಕೆ ಅವಕಾಶ ಇತ್ತು. ಇದು ನಮಗೂ ಗೊತ್ತಿಲ್ಲ. ಈ ರೀತಿ ಒಂದು ಸಡನ್ನಾಗಿ 3 ದಿವಸಗಳ ಮುಂಚೆ ಬಂದಂಥದ್ದೇನಿದೆ, ಅದನ್ನು ರಾಜಕೀಯವಾಗಿ ನಮ್ಮ ಒಂದು ವರ್ಚಸ್ಸನ್ನು ಕುಗ್ಗಿಸಬೇಕು ಅಂತಕ್ಕಂಥ ಉದ್ದೇಶ ಇದೆ ಅಲ್ಲಿ. ಅವರಿಗೆ ಈ ಪ್ರಕರಣದಲ್ಲಿ ಸಿಲುಕಿರ್ತಕ್ಕಂಥ ಹಲವಾರು ಅಮಾಯಕರು, ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋದು ಅವರಲ್ಲಿಲ್ಲ ಉದ್ದೇಶ. ಇದು ನನ್ನ ಮನಸ್ಸಿಗೆ ನಾವು ಇರೋದಾಗತ್ತೆ. ಇದರ ತಪ್ಪು ಯಾರೇ ಮಾಡಿದ್ದರೂ ಇವತ್ತು ಪ್ರಜ್ವಲ್ ಅವರ ವಿಷಯವನ್ನು ಏನು ಮುನ್ನೆಲೆಗೆ ತಂದಿದ್ದಾರೆ, ತಪ್ಪು ಮಾಡಿರ್ತಕ್ಕಂಥದ್ದು ಅದರ ಸತ್ಯ ಇದ್ದರೆ ನಾವು ಪ್ರಥಮವಾಗಿ ಹೇಳ್ತೇವೆ, ಈ ನಾಡಿನ ತಂದೆ ತಾಯಂದಿರಿಗೆ, ವಿಶೇಷವಾಗಿ ನನ್ನ ತಾಯಂದಿರು ಸಹೋದರಿಯರಿಗೆ ಹೇಳ್ತೇನೆ, ತಪ್ಪು ಮಾಡಿರ್ತಕ್ಕಂಥದ್ದು ಸಾಬೀತಾದರೆ ಈ ನೆಲದ ಕಾನೂನಲ್ಲಿ ಯಾವ ರೀತಿಯ ಶಿಕ್ಷೆ ಆಗಬೇಕು, ಆ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಆಗ್ರಹಪಡಿಸ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿದ್ದೇವೆ. ಇದರಲ್ಲಿ ಯಾರಿಗೂ ರಕ್ಷಣೆ ಮಾಡತಕ್ಕಂಥ ಪ್ರಶ್ನೆ ಇಲ್ಲ. ಸತ್ಯಾಂಶ ಹೊರಗೆ ಬರಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.